ಪ್ರಾತಸ್ಮರಣೀಯರಾದ ಸದಾ ಸ್ಮರಣೀಯರಾದ ಎನ್ನ ಸದ್ಗುರುಗಳ ಅಡಿದಾವರಿಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರ ರೂಪ ಮಂಗಲವನ್ನು ಮಾಡಿ ಎನ್ನ ಆರಾಧ್ಯ ದೈವ ಸದ್ಗುರು ಶ್ರೀ ಶಿವಾನಂದರನ್ನು ಶ್ರೀ ಸಿದ್ಧಾರೂಢರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿರುವ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣವರನ್ನೇ ಮೊದಲು ಮಾಡಿಕೊಂಡು ಸಮಸ್ತ ಶಿವಶರಣರ ವೀರವಿರಾಗಿನ ವೈರಾಗ್ಯದ ಕನಿ ತತ್ವಶಿಖಾಮಣಿ ಅಕ್ಕನನ್ನು ಮೊದಲುಗೊಂಡು ಸಮಸ್ತ ಶಿವಶರಣೆಯರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಶ್ರೀಮನ್ ನಿಜಗುಣ ಶಿವಯೋಗನ್ನೇ ಮೊದಲು ಮಾಡಿಕೊಂಡು ಸಮಸ್ತ ದಾರ್ಶನಿಕರನ್ನ ತತ್ವಜ್ಞಾನಿಗಳನ್ನ ಋಷಿ ಮುನಿಗಳನ್ನ ಆದಿ ಜಗದ್ಗುರು ಶ್ರೀ ಶಂಕರಾಚಾರ್ಯರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಸದ್ಗುರು ಶ್ರೀ ಶಂಭುಲಿಂಗಪ್ಪಾಜಿಯವರ ದಿವ್ಯ ಚೇತನಕ್ಕೆ ಶತಶಿರವಾಗಿ ತಮ್ಮೆಲ್ಲರಿಗೂ ವಂದಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರವೇಶರಾಗೋಣ. ಇಲ್ಲಿಯ ಪರ್ಯಂತರವಾಗಿ ನಾವು ನೀವೆಲ್ಲರೂ ಅಧ್ಯಾತ್ಮ ಚಿಂತನೆಯನ್ನು ಮಾಡ್ತಾ ಬಂದಿದ್ದೀವಿ. ನಿನ್ನಿನ ದಿವಸ ನಾವು ಏನು ಮಾಡಬೇಕಾಗಿದೆ ಅಂದ್ರೆ ಮನುಷ್ಯ ಜನ್ಮಕ್ಕೆ ಬಂದಿದ್ದೀವಿ. ಮನುಷ್ಯ ಜನ್ಮಕ್ಕೆ ಬಂದಿದ್ದು ನಾ ಏನು ಮಾಡಬೇಕಾಗಿದೆ? ಗುರುವಿನ ಮೇಲೆ ಭಕ್ತಿಯನ್ನು ಇಡಬೇಕಾಗಿದೆ, ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಡಬೇಕಾಗಿದೆ. ಅದಕ್ಕೆ ಈ ಮನುಷ್ಯ ಜನ್ಮನ ತಕ್ಕಂಥದ್ದು ಬಂದದ. ಅದಕ್ಕಾಗಿ ಹೇಳೋರು ನೀನು ಮಾಡು, ಎದ್ದು ಕೂಡಲೇ ಗುರುವಿನ ಸ್ಮರಣೆಯನ್ನು ಮಾಡು. ನೆನೆಯುವುದು ಅನುದಿನ ಉದಯ ಕಾಲದ ಎಚ್ಚರಿಕೆಯೊಳು ವಿನುತು ಗುರುಮೂರ್ತಿಯನು ಉಮೇಶನಂಗ್ರಿಯನು ಬಳಿಕ ನಿನ್ನನು. ಗುರುವಿನ ಸ್ಮರಣೆಯನ್ನು ಮಾಡು. ಯಾಕಂದ್ರೆ ಪರಿಪೂರ್ಣನಾಗಿರತಕ್ಕಂಥ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಡವ ಯಾರದಾರ ಅಂದ್ರೆ ಸದ್ಗುರುನಾಥದಾನ. ಅಂಥ ಗುರುವಿಗೆ ನೀ ಶರಣವಾದೆ ಅಂದ್ರೆ ಗುರುನಾಥ ನಿನಗೇನು ಮಾಡ್ತಾ ಇದ್ದ ಅಂದ್ರೆ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಡ್ತಾ ಇದ್ದಾನೆ. ಎಂಥ ಗುರುವಿಗೆ ಶರಣ ಹೋಗಬೇಕು ಅಂತ ಹೇಳಿದ್ರು ನೀವು ಒಳಗೋಗಿ ನೀ ಎಂಥ ಗುರುವಿಗೆ ಶರಣ ಹೋಗಬೇಕು ಅನ್ನೋದನ್ನು ನೀನಿನ ದಿವಸ ಹೇಳ್ರು. ನಾವು ಯೋಗ್ಯವಾಗಿರತಕ್ಕಂಥ ಗುರುವಿಗೆ ಶರಣವಾದ ಅಂದ್ರೆ ಗುರುನಾಥ ನಮಗೇನು ಮಾಡ್ತಾ ಇದ್ದ ಅಂದ್ರೆ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಡ್ತಾ ಇದ್ದಾನೆ. ಅಂಥ ಗುರುವಿಗೆ ಶರಣಾದು ಅಂದ್ರೆ ನಾವೇನು ಮಾಡಬೇಕು? ತದ್ವಿದ್ಧಿ ಪುನಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಗುರುವಿಗೆ ಮೊದಲು ಶರಣ ಹೋಗಬೇಕು. ಶರಣ ಹೋಗಿ ಪ್ರಶ್ನೆಯನ್ನು ಮಾಡಬೇಕು. ಏನು ಪ್ರಶ್ನೆಯನ್ನು ಮಾಡಬೇಕು? ನಾನು ಯಾರು? ನಾ ಈ ಮನುಷ್ಯ ಜನ್ಮಕ್ಕೆ ಯಾಕೆ ಬಂದಿದ್ದೀನಿ? ನಾ ಮಾಡಬೇಕಾದ ಕರ್ತವ್ಯವೇನು? ನಾ ಹೋಗಬೇಕಾಗಿರತಕ್ಕಂಥ ಗಮ್ಯಸ್ಥಾನ ಯಾವುದು? ಇದನ್ನು ಪ್ರಶ್ನೆಯನ್ನು ಮಾಡಬೇಕು. ಪ್ರಶ್ನೆ ಮಾಡಿದಾಗ ಉತ್ತರ ಹೇಳಂದ್ರೆ ಭಾಳ ಚಲೋ. ಉತ್ತರ ಹೇಳಿಲ್ಲರೆ ಏನು ಮಾಡಬೇಕು ರೀ? ಸೇವಾದಿಗಳನ್ನ ಮಾಡಬೇಕು. ಗುರು ಸೇವಾ ಪ್ರಿಯ ಅದಾನೆ. ಗುರುವಿನ ಸೇವೆಯನ್ನು ಹೆಂಗೆ ಮಾಡ್ಬೇಕ್ರಿ? ಆಪ್ತ ಅಂಗ ಸ್ಥಾನ ಸದ್ಭಾವದಿಂದ ಗುರುವಿನ ಸೇವೆಯನ್ನು ಮಾಡಬೇಕು. ಆಪ್ತ ಸೇವಾ ಅನ್ನತಕ್ಕಂಥದ್ದನ್ನು ಹೆಂಗೆ ಮಾಡಬೇಕ್ರಿ? ನಮ್ಮ ಮನೆಗೆ ಯಾರಾದರೂ ಬೀಗರು ಬಿಜ್ಜರು ಬಂದ್ರೆ ನಾವೇನು ಮಾಡ್ತಾಯಿದ್ದೀವಿ? ಓಡಾಡಿ ಸೇವಾ ಮಾಡ್ತಾಯಿದ್ದೀವಿ. ಅವ್ರಿಗೇನು ಮಾಡ್ರೆ ಸಮಾಧಾನ ಅದಾವು. ಅವ್ರಿಗೇನು ಮಾಡಬೇಕು? ಮನ್ಯಾಗ ಏನು ಇದ್ದಿದ್ರೂ ಸಹಿತ ನೀ ಆರ್ತಿಗದಕ್ಕೆ ಹೆಚ್ಚಿವ ಎಲ್ಲಿವರೇ ರೊಕ್ಕ ತಂದು ಅವ್ರು ಬರೋವ್ರದಾರಂದ್ರೆ ಎಲ್ಲ ಸಜ್ಜು ಮಾಡಿ ಅವ್ರಿಗೆ ಉಣೀಸಿ ಅವ್ರಿಗೆ ತಿನ್ನೀಸಿ ಏನು ಮಾಡ್ತಾಯಿದ್ದೀರಿ? ಅವರ ಸೇವೆಯನ್ನು ಮಾಡ್ತಿರಿಲ್ಲ. ಹಂಗಿಲ್ಲಿ ಗುರುವಿನ ಸೇವೆಯನ್ನು ಮಾಡಬೇಕು. ಹೆಂಗೆ ಮಾಡಬೇಕು ರೀ? ಆಪ್ತ ಸೇವೆಯನ್ನು ಮಾಡಬೇಕು. ನಿಮ್ಮ ಮನೆಗೆ ಯಾರಾದರೂ ಬಂದ್ರೆ ಯಾವ ರೀತಿಯನ್ನು ಓಡಾಡಿ ಸೇವೆಯನ್ನು ಮಾಡ್ತಾಯಿದ್ದೀವಲ್ಲ ಅದರಂತೆ ಗುರುನಾಥ ಮನೆಗೆ ಬಂದ್ರೆ ಹಂಗೆ ಮಾಡಬೇಕು. ಬರೆದಿದ್ರೂ ಅವರ ಆಶ್ರಮಾದಿಗಳಲ್ಲಿ ಏನು ಮಾಡಬೇಕು ರೀ? ಸೇವೆಯನ್ನು ಮಾಡಬೇಕು. ಯಾಕೆ? ಗುರು ಸೇವಾ ಪ್ರಿಯ ಅದಾನೆ. ಸೇವಾ ಮಾಡುವುದರಿಂದ ಪ್ರಸನ್ನ ಆಗ್ತಾ ಇದ್ದಾನೆ. ಅದಕ್ಕಾಗಿ ಸೇವೆಯನ್ನು ಮಾಡಬೇಕು. ಸಿದ್ಧಾರೂಢ ಕಾಲಕ್ಕೆ ಒಂದು 30-35 ಜನ ಅಭ್ಯಾಸ ಮಾಡ್ತಿದ್ರು. ಸಿದ್ಧಾರೂಢ ಅಭ್ಯಾಸ ಮಾಡ್ತಿದ್ರು. ಶಿವರಾತ್ರಿ ಜಾತ್ರೆ ಅನ್ನತಕ್ಕಂಥದ್ದು ಸಮೀಪ ಬಂತು. ಸಮೀಪ ಬಂದಾಗ ಅವ್ರು ಸಿದ್ಧಾರೂಢರಿಗೆ ಭಾಳ ಆರಾಮ್ತಿ
ಭಾಳ ಆರಾಮ್ ತೆಪ್ತಂದ್ರೆ ಅಂದ್ರೆ ಜ್ವರ ಭಾಳ ಬರಾಕತ್ತು ಬರಾನ ಡಾಕ್ಟ್ರುಗಳು ತೋರಿಸಿದ್ರು ಸಹಿತ ಜ್ವರ ಏನಾಗಲಿಲ್ಲ, ಕಡಿಮೆ ಆಗಲಿಲ್ಲ. ಹಂಗೆ ಜ್ವರ ಏರಾಕತ್ತು ಡಾಕ್ಟ್ರ್ ಅಂದ ಈ ನಮ್ನಿ ನಾವು ಟ್ರೀಟ್ಮೆಂಟ್ ಮಾಡಿದ್ರು ಸಹಿತ ಜ್ವರ ಆರಾಮಾಗತ್ತು, ಡೇಂಜರ್ಸ್ ಪರಿಸ್ಥಿತಿಯಲ್ಲಿ ಗುರುನಾಥ ಅದಾನ, ಇನ್ನು ಹೆಂಗೆ ಮಾಡೋಣ ಅಂತ ವಿಚಾರ ಮಾಡಿದ್ರು. ಆ ತುಸು ಜನ ಅಂತ ಇದ್ದಾರೆ ಗುರುನಾಥಗೆ ಆರಾಮಿಲ್ಲ, ನಾವು ಜಾತ್ರೆನ ಬಂದಿಡೋದು ಅಂತ ತುಸು ಜನ ಅಂತ ಇದ್ದಾರೆ. ತುಸು ಜನ ಅಂತಾರೆ ಮುಂದೆ ಅವ್ರಿಗೆ ಆರಾಮದಿಂದ ಜಾತ್ರೆ ಮಾಡೋಣ ಅಂತ ಇದ್ದಾರೆ. ಒಬ್ರು ಥರ ವರ್ಷಕ್ಕೊಮ್ಮೆ ಮಾಡ್ಕೋತ ಬಂದಿದ್ದೆವು ಶಿವರಾತ್ರಿಗೆ. ನಾವೇನು ಮಾಡೋಣ, ಶಿವರಾತ್ರಿನ ಒಂದು ತಿಥಿ ಐತಿ, ಅದೇ ನಾವೇನು ಮಾಡೋಣ, ಇದೇ ತಿಥಿಯನ್ನು ನಾವೇನು ಮಾಡೋಣ, ಜಾತ್ರೆ ಮಾಡೋಣ. ಹಿಂಗೆಲ್ಲ ಒಬ್ಬೊಬ್ಬರು ಮಾತಾಡಿದ್ರಿ. ಆಗ ಇದನ್ನೆಲ್ಲ ಕೇಳಿಸ್ಕೋತ ಸಿದ್ಧಾರೂಢ ಅಜ್ಜಾರು ಮಲಗಿರು. ಆಗ ಸಿದ್ಧಾರೂಢ ಅಜ್ಜಾರು ಹತ್ತಾ ಇದ್ದಾರೆ, ಇಲ್ಲ ನನಗೆ ಏನು ಜ್ವರ ಬರ್ತಾ ಇದ್ದಾವಲ್ಲ, ಇವು ಜ್ವರ ನೀವು ಯಾವಾರ ತೊಗೋತಿರಲಿ ಅವ್ರಿಗೆ ಈ ಜ್ವರ ಬರ್ತಾವೆ, ನನ್ನ ಜ್ವರ ಕಡಿಮೆ ಆಗ್ತಾಯಿದೆ, ಅದಕ್ಕಾಗಿ ನೀವು ಯಾರಾದರೂ ಜ್ವರ ತೊಗೋತೀರಿ ನೀವು ಅಂತ ಕೇಳ್ರು. ನಾನು 35 ಮಂದಿ ಇದ್ರೆ ಅವ್ರಿಗೆ ಕೇಳ್ರು, ತೊಗೋತೀರಿ ನಾನು ತಡಾಯಿಲ್ಲ. ಒಬ್ಬ ಬಂದ, ನಾ ಇದೇ ಶಾಸ್ತ್ರ ಅಭ್ಯಾಸ ಮಾಡತ್ತೇನ್ರಿ, ನಂಗೇನು ಜ್ವರ ತೊಗೊಳೋಣ ಆಗೋದಿಲ್ಲ ಅಂತ ಒಬ್ಬ ಅಂತ ಇದ್ದಾನು, ನಂಗೆ ಮೊನ್ನೆ ಮದುವೆ ಆಗೈತಿ, ಹೊಸವಾಗಿ ಹೆಂಡತಿ ಬಂದಿದ್ದಾಳೆ, ನಂಗೆ ಏನಾರ ಆತಂದ್ರೆ ಆಕೆಗೆ ಯಾರದಾರು ಒಬ್ಬ ಉತ್ತರ ಹೇಳ್ತಾ ಇದ್ದಾನೆ. ಮತ್ತೊಬ್ಬ ಅಂದ, ನನಗೆ ಹೆಂಡ್ತಿದೆ ಅವನಿಗೆ ಕುಬುಸ ಐತಿ, ನಾವು ಕುಬುಸ ಮಾಡಿಸ್ಕೊಳ್ಳೋದನು, ನನಗೂ ನಿಮ್ಮ ಜ್ವರ ತೊಗೊಳಕ್ಕಾಗೋದಿಲ್ಲ. ಒಬ್ಬಂದ, ನಾನು ನಮ್ಮವ್ವ ಅಪ್ಪಗೆ ಒಬ್ಬ ಮಗ ಅದನು, ಜ್ವರ ಆಗಿ ನಾ ಏನಾರ ತೀರ್ಕೊಂಡೆ ಅಂದ್ರೆ ನಮ್ಮವ್ವ ಅಪ್ಪಗೆ ನೋಡೋರು ಯಾರಿಲ್ಲ. ಎಲ್ಲರೂ ಹಿಂಗೆ ಉತ್ತರವನ್ನು ಹೇಳಿದ್ರಿ. ಅದ್ರಾಗ ಒಬ್ಬ ಭೋಳೆ ಭಕ್ತಕ್ಕೆ ಒಬ್ಬ ಭಕ್ತಿದ್ದ, ಮುಗ್ಧ ಭಾಳ ಇದ್ದ. ಎಲ್ಲರೂ ಕೇಳ್ರು ಸಹಿತ ಎಲ್ಲರೂ ಒಂದೊಂದು ಏನು ಮಾಡಿದ್ರಿ, ಒಂದೊಂದು ನೆವಾನ ಹೇಳ್ರಿ. ಆಗ ಸಿದ್ಧಾರೂಢ ಅಜ್ಜಾರು ಏನು ಮಾಡ್ತಾಯಿದ್ರು, ಆ ಭೋಳೆ ಭಕ್ತನಿಗೆ ಕೇಳ್ತಂತ, ನೀನು ನನ್ನ ಜ್ವರ ತೊಗೋತೀನು, ನೀನು ನನ್ನ ಜ್ವರ ತೊಗೊಂಡೆ ಅಂದ್ರೆ ನನ್ನ ಜ್ವರ ಏನು ಮಾಡ್ತಾಯಿದ್ದಾವೆ, ನಿನಗೆ ಬರ್ತಾಯಿದ್ದಾವೆ, ನನಗೆ ಆರಾಮಾಗ್ತೈತಿ, ಜಾತ್ರೆ ಮಾಡಕ್ಕೆ ಬರ್ತೈತಿ ಅಂದರು. ಅವ ಭೋಳೆ ಭಕ್ತ ಅಂದ, ಯಪ್ಪ ಬರ್ತಿದ್ದು ಅಂದ್ರೆ ಕೊಟ್ಟು ಬಿಡ್ಲ ಅಂದ. ಬರ್ತಿದ್ದು ಅಂದ್ರೆ ಆ ಜ್ವರ ನನಗೇನು ಮಾಡು, ನೀ ಕೊಟ್ಟು ಬಿಡು, ನಾ ತೊಗೋತನು, ನೀ ಆರಾಮಾಗಂದವ ಅಂದ. ಅಟ್ಟು ಏನು ಮಾಡ್ರಿ ಗುರುನಾಥ ಮೊದಲ ಪರಮಾತ್ಮನ ಅವತಾರಿ ಸಿದ್ಧಾರೂಢರು. ಅವನ ಮಸ್ತಕದ ಮೇಲೆ ಇವ್ರ ಕೈ ಇಟ್ಟರು, ಇಡು ತಡ ಇಲ್ದ ಗುರುವಿನ ಜ್ವರ ಯಾರಿಗೆ ಹೋದ್ರಿ, ಶಿಷ್ಯನಿಗೆ ಹೋದು. ಗುರುವಿಗೆ ಆರಾಮಾಯಿತು, ಸಿದ್ಧಾರೂಢರಿಗೆ ಆರಾಮಾಯಿತು. ಜಾತ್ರೆ ಚಾಲು ಆಯಿತು. ಜಾತ್ರೆ ಚಾಲು ಆದಿನ ಪಾಪ ಇದು ಕಂಡಾಪಟ್ಟಿ ಜ್ವರ ಬಂದ್ರಿ ಈ ಭೋಳೆ ಭಕ್ತ ಮಲಗಿದಲ್ಲಿ ಅಂತ ಜ್ವರದಾಗ ಸಿದ್ಧಾರೂಢ ಅಂತ ಬಡಬಡಿಸ್ತಿದ್ರು. ಅಷ್ಟೊಂದು ಗುರುವಿನ ಮೇಲೆ ನಂಬಿಕೆ, ಅಷ್ಟೊಂದು ವಿಶ್ವಾಸ. ಆ ರೀತಿ ಇಟ್ಕೊಂಡು ಜ್ವರ ಕಂಡಾಪಟ್ಟಿ ಏರಾಕತ್ತು, ಏರಿದ್ರು ಸಹಿತ ಅನ್ಸಿರ್ಲಿಲ್ಲ ಭೋಳೆ ಭಕ್ತ. ಅವಂತ ಇದ್ದಾನೆ, ಸಿದ್ಧಾರೂಢ ಇರುತ್ತ ನಾನು ಯಾಕೆ ಅನ್ಸಿಲ್ಲ, ಮಲಗಿದ್ದ ಕಂಡಾಪಟ್ಟಿ ಜ್ವರ ಆದರೂ ಸಹಿತ ಬಾಯಿಂದ ಏನಿತ್ತು, ಸಿದ್ಧಾರೂಢ ತೆಗಿತ್ತು. ಸಿದ್ಧಾರೂಢ ಅಜ್ಜಾರು ತೇರಿನ ಕೂತರು. ತೇರ ಕುಂಡು ತಡ ಇಲ್ಲ, ಸಾವಿರಾರು ಲಕ್ಷಗಟ್ಟಲೆ ಜನ ಜೈ ಜೈಕಾರ ಹಾಕಾಕತ್ತರು. ಎಲ್ಲರೂ ಜೈ ಜೈಕಾರ ಹಾಕರು, ಎಲ್ಲರೂ ಕಾರಿಕೆ ಹಾರಿಸಿದ್ರು, ಏನು ಬಾಳೆಯನ್ನು ಹಾರಿಸಿದ್ರು, ಎಲ್ಲರೂ ಜೈ ಘೋಷ ಮಾಡ್ತಾಯಿದ್ರು. ಆದರೂ ಸಹಿತ ಸಿದ್ಧಾರೂಢ ಲಕ್ಷ ಯಾರ ಮ್ಯಾಗಿತ್ತು, ಭೋಳೆ ಭಕ್ತನ ಮ್ಯಾಗ ಇತ್ತ. ಎಲ್ಲರೂ ಒಂದೊಂದು ನೆವ ಹೇಳ್ದಾಯ್ಟ್ರಿ. ಯಾರೇ ಗುರುವಿನ ನಿಜವಾದ ಶಿಷ್ಯರಾಗೋರು ಭಾಳ ಜನ ಕಡಿಮೆ ಇದ್ದಾರೆ. ಯಾಕಂದ್ರೆ ಅವರು ತ್ರಾಸ ಕಾಲದಲ್ಲಿ ಅವ್ರಿಗೆ ಅನುಕೂಲ ಆಗ್ಬೇಕಲ್ಲ. ಚಲೋ ಇದ್ದಾಗ ಎಲ್ಲರೂ ನಮ್ಮ ಗುರುಗಳು ಅಂತಾರೆ, ಆದ್ರೆ ಆರಾಮ್ ತಪ್ಪಿದಾಗ ಅವರು ಸೇವೆಯನ್ನು ಮಾಡಬೇಕಲ್ಲ. ಅವ್ರು ಓದಾರು ಯಾರೂ ಮಾಡಲಿಲ್ಲ. ಆದ್ರೆ ಮುಗ್ಧ ಭಕ್ತನ ತಕ್ಕಂಥವು ಏನು ಮಾಡಿದ, ಯಪ್ಪ ನನಗೆ ಕೊಡಂದ, ನನಗೆ ಕೊಡಂದ ಅನ್ನೋ ತಡ ಇಲ್ಲ, ಮಲಗಿದ ಕಂಡಾಪಟ್ಟಿ ಜ್ವರ ಬಂದು ತೇರ ಸಾಗಿ ಬತ್ರಿ ಮಹಾದ್ವಾರದೇ ತೇರು ಸಾಗಿ ಬತ್ತು. ಬಂದವ್ರನ್ನ ಓಡ್ಕೋತ ಸಿದ್ಧಾರೂಢರು ಯಾರ ಹತ್ರವಾದ್ರಿ, ಭೋಳೆ ಭಕ್ತನ ಹತ್ತಿರ ಹೋಗ್ತಾ ಇದ್ದಾರೆ. ಭೋಳೆ ಭಕ್ತ ಹೆಂಗಿದೆ ಅನ್ನೋ ತಡ ಇಲ್ಲ, ಯಪ್ಪನ ಆರಾಮದನು, ಜ್ವರ ರೀ ತಲೆ ಮ್ಯಾಗ ಕೈ ಇಟ್ರೆ ತಲೆ ಸುಡ್ತೈತಿ ಕರೆ, ಯಪ್ಪನ ಆರಾಮದನು ಅನ್ನೋ ತಡ ಇಲ್ಲ. ಸಿದ್ಧಾರೂಢ ಅಂದಿರ್ತಾರೆ, ಜಾತ್ರೆ ಆಯ್ತು, ಎಲ್ಲನೂ ಆಯ್ತು, ನೀನು ಮಾಡು,
ನನ್ನ ಜರ ನನಗೆ ಕೊಡು, ನೀ ಆರಾಮಾಗು ಅಂದ್ರತ್ತೆ. ಯಪ್ಪ ಅಂದ್ರತ್ತವ್ರ ಬೋಳ ಭಕ್ತ ಅಂತ ಇದ್ದಾನೆ, ನಿನ್ನಿಂದ ಜಗತ್ ಕಲ್ಯಾಣ ಆಗೋದೈತಿ, ನಿನ್ನಿಂದ ಎಷ್ಟೋ ಭಕ್ತರು ಉದ್ಧಾರ ಆಗೋದೈತಿ, ಇದೊಂದು ಶರೀರ ನಿನಗೆ ಅರ್ಪಣೆ ಮಾಡಿದ್ರೆ ನನಗೇನಾಗ್ತೈತಿ ಅಂದ. ಇದನ್ನು ನೀ ಪರಮಾತ್ಮ ನಿನಗೆ ಅರ್ಪಣೆ ಮಾಡಿದನ್ನ. ಈಗ ಭಕ್ತನಾದವನು ಗುರುವಿಗೆ ತನುವ ನೀಡಬೇಕು. ಭಕ್ತ ಆದವನು ಬೇಡಬೇಕ್ರಿ, ಗುರುವಿಗೆ ತನುವ ನೀಡಬೇಕು, ಲಿಂಗಕ್ಕೆ ಮನವ ನೀಡಬೇಕು, ಜಂಗಮಕ್ಕೆ ಧನವ ನೀಡಿರಬೇಕು. ಇಂತಿ ತ್ರಿವಿಧಕ್ಕೆ ತ್ರಿವಿಧವ ಕೊಟ್ಟು ಅಹಂಕಾರವ ಸುಟ್ಟವನೇ ನಿಜ ಭಕ್ತ ಕಾಣ, ಕಾಡಿನೊಳಗಾದ ಶಂಕರ ಪ್ರಿಯ ಚೆನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ. ಕಾಡ ಸಿದ್ದೇಶ್ವರ ಹೇಳ್ತಾ ಇದ್ದಾರೆ, ಭಕ್ತತೆ ಯಾರಿಗೆ ಅನ್ಬೇಕ್ರಿ? ಗುರುವಿಗೆ ತನುವನ್ನು ಅರ್ಪಣೆ ಮಾಡಿರಬೇಕು. ಮತ್ತು ಹೆಂಗಿರ್ಬೇಕ್ರಿ? ಮನಸ್ಸನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿರಬೇಕು, ಜಂಗಮರಿಗೆ ಧನವನ್ನು ಅರ್ಪಣೆ ಮಾಡಿರಬೇಕು. ಬಂದದ್ದ ಸಂಪತ್ತನ್ನು ತಾನೇ ತಿನ್ನಬಾರದು. ತಾನೇ ತಿಂದ್ರೆ ಅದೇನಾಗ್ತೈತಿ ರೀ? ಪಾಪ ತಿಂದಂಗೆ ಆಗ್ತೈತಿ. ಇನ್ನೊಬ್ಬರಿಗೆ ಕೊಟ್ಟು ತಿನ್ಬೇಕತ್ತ ನಾವು. ಅದನ್ನ ಕೊಟ್ಟು ತಿಂದ್ರೆ ಏನಾಗ್ತೈತಿ ರೀ? ಪುಣ್ಯ ಬರ್ತೈತಿ. ಹಿಂದೆ 2-3 ಮಂದಿ ನೀಡ್ಸ್ಕೊಳಕ್ಕೆ ಬಂದರು. ಅವ್ರು ಕೊಟ್ಟು ನಾವು ತಿಂದು ಅಂದ್ರೆ ಅದೇನು ತಿಂದಂಗೆ ಆತು ರೀ? ಪುಣ್ಯ ತಿಂದಂಗೆ ಆತು. ನಾವು ಒಬ್ರೇನತ್ತಾರ ಕೈ ಖಾಲಿಯಲ್ಲಿ ಮುಂದೆ ಹೋಗ್ತಾರ. ಅವ್ರು ಕೈ ಖಾಲಿ ಆಯ್ದಿನ ನಾವು ಏನು ನೀಡವ್ರದವ್ರಿ? ಕೈಯಾಗ ಭಗವಂತ ಕೊಟ್ಟಾಗನ ನೀಡ್ಬೇಕಿಲ್ರಿ. ಪರಮಾತ್ಮ ನಮಗೆ ಏಟು ಕೊಟ್ಟಂಗ ಅಟ್ರೋಗ ನಾವೇನು ಮಾಡ್ಬೇಕ್ರಿ? ಕೊಟ್ಟು ತಿನ್ಬೇಕು ನಾವು. ಅದಕ್ಕಾಗಿ ಅಂದ್ರು ಜಂಗಮಕ್ಕೆ ಧನವ ನೀಡಿರಬೇಕು. ಎಲ್ಲ ಕೊಡಂಗಿಲ್ಲ ಅವ್ರ. ನಾವು 100 ರೂಪಾಯಿ ಗಳಿಸ್ತು ಅಂದ್ರು 10 ರೂಪಾಯಿ ಕೊಡ್ಬೇಕತ್ತ ಧರ್ಮದ ಕೆಲಸಕ್ಕೆ. 10 ರೂಪಾಯಿ ನಮ್ಗೆ ಕೊಡೋಣಾಗಲಿಲ್ಲ ಅಂದ್ರೆ 5 ರೂಪಾಯಿ ಕೊಡ್ಬೇಕು. 5 ರೂಪಾಯಿ ನಮಗೆ ಕೊಡೋಣಾಗಲಿಲ್ಲ ಅಂದ್ರೆ 2.5 ರೂಪಾಯಿ ಕೊಡ್ಬೇಕತ್ತ. 2.5 ರೂಪಾಯಿ ನಮಗೆ ಕೊಡೋಣಾಗಲಿಲ್ಲ ಅಂದ್ರೆ ಲಾಸ್ಟ್ 1 ರೂಪಾಯಿ ಏನು ಮಾಡ್ಬೇಕತ್ತ ರೀ? ಧರ್ಮದ ಕಾರ್ಯಕ್ಕೆ ಕೊಡ್ಬೇಕತ್ತ ನಾವು. ಅಂದ್ರೆ ಅದೇನಾಗ್ತದೆ ರೀ? ಪುಣ್ಯ ತಿಂದಂಗೆ ಆಗ್ತೈತಿ ನಾವು. ಮತ್ತು ನಮಗಾಗಿ ನಾವು ದುಡುದು ತಿಂದು ಇಲ್ಲೋ ಅದು ನಾವು ಏನು ತಿಂದಂಗೆ ಆಗ್ತದೆ ರೀ? ಪಾಪ ತಿಂದಂಗೆ ಆಗ್ತೈತಿ. ಅದ ಕೊಟ್ಟು ತಿನ್ನುವುದು ಅದು ಪುಣ್ಯ ತಿಂದಂಗೆ ಆಗ್ತೈತಿ. ಅದಕ್ಕಾಗಿ ಇಲ್ಲಿ ಅಂತ ಇದ್ದಾರೆ, ಜಂಗಮಕ್ಕೆ ಧನವ ನೀಡಿರಬೇಕು, ಲಿಂಗಕ್ಕೆ ಮನವನ್ನು ನೀಡಿರಬೇಕು. ಮನಸ್ಸನ್ನು ನಾವು ಯಾರಿಗೆ ಅರ್ಪಣೆ ಮಾಡಬೇಕ್ರಿ? ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ನೀನೇನಿಲ್ಲ ಪರಮಾತ್ಮಂದ ಎಲ್ಲ ಐತೆ, ಅವಾಗೇನು ಕೊಡೋರ್ದು ನಾವು ಮನಸ್ಸನ್ನು ಅರ್ಪಣೆ ಮಾಡ್ಬೇಕಾಗಿತ್ತು. ನಾವು ಅವಾಗ ಏನು ಮಾಡ್ಬೇಕ್ರಿ? ಒಬ್ಬ ಗುರುಗೋತಾಕ ಒಬ್ರು ಶಿಷ್ಯರು ಬಂದಿರತ್ತ. ಭಕ್ತಿ ಅಂದ್ರೆ ಎದಕ್ಕೆ ಅನ್ಬೇಕ್ರಿ? ಭಕ್ತಿ ಅಂತ ಇದ್ದಾರೆ. ನಾವ್ರೆ ಸಂಸಾರದಾಗಿರೋವ್ರ. ಸಂಸಾರದಾಗ ಇದ್ಕೊಂಡು ನಾವೇನು ಮಾಡ್ಬೇಕಾಗೈತ್ರಿ? ಭಕ್ತಿಯಿಂದ ಪರಮಾತ್ಮನಿಗೆ ಅರ್ಪಣೆ ಮಾಡ್ಬೇಕಾಗೈತಿ. ಮನುಷ್ಯ ಜನ್ಮ ಭಕ್ತಿಗೇನು ಬಂದೈತೆ ಅಂತ ನಾವು ಹೆಂಗೆ ಮಾಡಬೇಕು ಅಂತದ ಇಲ್ಲ. ಆ ಗುರು ಶಿಷ್ಯರನ್ನು ಕರ್ಕೊಂಡು ಹೊಂಟ್ರತ್ತ. ಈಗ ನಮ್ಗೆ ರೋಡ್ ಐತಿಲ್ಲ, ಹಿಂಗೆ ರೋಡ್ಲೆ ಕರ್ಕೊಂಡು ಹೊಂಟಿರ್ತಾರೆ. ಹೋಗುವಾಗ ಅಲ್ಲೇನು ಮಾಡಿರ್ತಾವ ಅಂದ್ರೆ ಅದು ಉಳ್ಳಾಗಡ್ಡಿ ಹಚ್ಚು ಸೀಸನ್ ಇತ್ತು. ಅವ್ರೇನು ಮಾಡಿರ್ತಾವ, ಒಂದು ಹಿತ್ಲಾಗ ಉಳ್ಳಾಗಡ್ಡಿ ಬೀಜ ಹೋಗದ ಅವ್ರೇನು ಮಾಡತ್ತೀರಿ? ಗೋದ್ಮ್ಯಾಗ ಉಳ್ಳಾಗಡ್ಡಿ ಹಚ್ಚಾತಿರತ್ತೆ. ತಮ್ಮ ಭಕ್ತಿ ಅಂದ್ರೆ ಅದ ನೋಡೋಣ. ಗುರು ಶಿಷ್ಯ ಅವ್ರೇನು ಮಾಡತ್ತಾರು? ಅಲ್ಲಿದ ಕಿತ್ತು ಅಲ್ಲಿ ಹಚ್ಚತ್ತಾರ. ಅವ್ರು ಅಲ್ಲಿ ತರುಕಿತ್ತು ಅಲ್ಲಿ ಹೆಂಗೆ ಹಚ್ಚತ್ತಾರೋ ಹಾಗೆ ನೀ ಪ್ರಪಂಚದಲ್ಲಿರತಕ್ಕಂಥ ಮನಸ್ಸನ್ನು ಕಿತ್ತು ಎದಕ್ಕೆ ಹಚ್ಚಬೇಕಾಗೈತಿ? ಪರಮಾತ್ಮನಿಗೆ ಹಚ್ಚೋದಕ್ಕೆ ಭಕ್ತಿ ಅಂತ ಇದ್ದಾರೆ. ಭಕ್ತಿ ಅಂದ್ರೆ ನಾವು ಏನೇನು ಅಂತ ತಿಳಿದವ. ಆದರೆ ನಮ್ಮ ಮನಸ್ಸನ್ನು ನಾವೇನು ಮಾಡಬೇಕಾಗಿದೆ ರೀ? ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕಾಗಿದೆ. ಅದಕ್ಕೆ ಹೇಳ್ತಾರ ಅವ್ರು, ಮಯ್ಯಾವೇಶ್ಯ ಮನೋ ಏಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತ ತೇಮೇ ಯುಕ್ತ ತಮೋ ಮತ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಯಾವ ಭಕ್ತ ಶ್ರೇಷ್ಠ ಅಂದಾಗ ನನಗೆ ಯಾರು ಮನಸ್ಸನ್ನು ಅರ್ಪಣೆ ಮಾಡಿದಾರಲ್ಲ ಅವರೇ ನನಗೆ ಶ್ರೇಷ್ಠವಾದ ಭಕ್ತರು ಅಂತಾರವ್ರು. ಹಂಗಿಲ್ಲಿ ಭಕ್ತನಾದವನು ಲಿಂಗಕ್ಕೆ ಮನವನ್ನು ನೀಡಬೇಕು, ಜಂಗಮಕ್ಕೆ ಧನವನ್ನು ನೀಡಿರಬೇಕು. ಇಂತಿ ತ್ರಿವಿಧಕ್ಕೆ ತ್ರಿವಿಧವ ಕೊಟ್ಟು ಅಹಂಕಾರ ಸುಟ್ಟವನೇ ನಿಜ ಭಕ್ತ ಕಾಣ, ಕಾಡಿನೊಳಗಾದ ಶಂಕರ ಪ್ರಿಯ ಚೆನ್ನ ಕದಂಬಲಿಂಗ ನಿರ್ಮಾಯ ಪ್ರಭು. ಕೊಟ್ಟೇನನ್ನತಕ್ಕಂಥ ಭಾವನೆ ಇರಬಾರ್ದಂತ ಗೊತ್ತಾರಲ್ಲ. ಬಲಗೈಲಿ ಕೊಟ್ಟದ್ದು ಎಡಗೈ ಗೊತ್ತಾಗಬಾರ್ದು. ಒಬ್ರು ಹೇಳ್ತಿರ್ತಾರೆ ಕೊಟ್ಟದ್ದು ಹೇಳಿದಾಗ ಅವರು ಸಮಾಧಾನ ಆಗ್ತೈತೆ. ಅದಕ್ಕೆ ಹೇಳ್ತಾರೆ ಅವ್ರು, ಗರ್ವದಿಂದ ಮಾಡಿದ ಭಕ್ತಿ ದ್ರವ್ಯದ ಕೇಡು.
ನಾವೇನು ಅಹಂಕಾರದಿಂದ ಏನು ದಾನ ಮಾಡಲಿ, ಧರ್ಮ ಮಾಡಲಿ, ಪರಮಾತ್ಮನ ಭಕ್ತಿ ಮಾಡಲಿ, ಅದೇನಾಗುದಿಲ್ಲ, ಪರಮಾತ್ಮನಿಗೆ ಹೋಗಿ ಮುಟ್ಟುವುದಿಲ್ಲ. ಅದ ಗುಪ್ತೋ ಮುಕ್ತ ಆತ. ಗುಪ್ತದಿಂದ ಯಾರು ಮಾಡ್ತಾ ಇದಾರಲ್ಲ ಆ ಭಕ್ತಿ ಏನಾಗ್ತದ ರೀ, ಪರಮಾತ್ಮನಿಗೆ ಹೋಗಿ ಮುಟ್ತದ. ಪ್ರಕಟೋ ಬದ್ಧ, ಯಾರು ಪ್ರಕಟ ಮಾಡಿ ಊರಿಗೆಲ್ಲ ಹೇಳಿ ಏನು ಭಕ್ತಿ ಮಾಡ್ತಾರಲ್ಲ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿಸಿತ್ತು ಶಿವನ ಡಂಗುರ. ಮಾಡಿದೆ ನೆನ್ನದಿರಾ ಲಿಂಗಕ್ಕೆ, ಮಾಡಿದೆ ನೆನ್ನದಿರಾ ಜಂಗಮಕ್ಕೆ. ಹೇಳ್ತಾ ಇದ್ದಾರ, ನಮ್ಮ ಮಾಡಿನತಕ್ಕಂಥ ಭಾವನೆ ಮನಸ್ಸಿನಲ್ಲಿ ಬರಬಾರ್ದಂತ. ಚೋಳ ರಾಜರ ಕಾಲದಲ್ಲಿ ಏನಾಗಿತ್ರಿ, ಚೋಳ ರಾಜ ದಿನ ಭಗವಂತನಿಗೆ ಮೃಷ್ಟಾನ್ನ ಭೋಜನವನ್ನು ಊಟ ಮಾಡಿಸ್ತಿದ್ದನು. ದಿನ ಊಟ ಮಾಡಿಸ್ತಿದ್ದತ್ತ. ಮೊದಲ ರಾಜ ಏನು ಕಡಿಮೆ ಇಲ್ಲ ಊಟ ಮಾಡಿಸ್ತಿದ್ದತ್ತ. ಅದ ಚೋಳ ರಾಜರ ಕಾಲದಲ್ಲಿ ಮಾದಾರ ಚೆನ್ನಯ್ಯ ಅಂತಕ್ಕಂಥ ಹೋಗ್ತಿದ್ದ. ಮಾದಾರ ಚೆನ್ನಯ್ಯ ಮಾದರವ್ರೆ ಅರೆ ಅವೇನು ಮಾಡ್ತಿದ್ದತ್ತ, ದಿನಾಲು ಪರಮಾತ್ಮನಿಗೆ ಅಂಬಲಿ ನೆಮ್ಮದಿ ಹಿಡಿತಿದ್ದತ್ತ. ಹಿಂಗೆ ಎಷ್ಟೋ ವರ್ಷಗಳ ಪರ್ಯಂತರವಾಗಿ ಮಾಡಿದ್ದತ್ತ. ಯಾರಿಗೂ ಗೊತ್ತಿರಲಿಲ್ಲ ಅದ ಪರಮಾತ್ಮಗಂದತ್ತ ನನ್ನ ಭಕ್ತಿ ರೀತಿಯಾಗಿ ಎಷ್ಟೋ ವರ್ಷಗಳ ಪರ್ಯಂತರವಾಗಿ ಯಾರಿಗೆ ಗೊತ್ತಿರಲಾರ್ದ ಭಕ್ತಿಯನ್ನು ಮಾಡತ್ತಾನು. ಇವನು ಭಕ್ತಿ ಜಗತ್ತಿಗೆ ತೋರಿಸ್ಬೇಕಂದತ್ತ. ಯಾರು? ಪರಮಾತ್ಮ. ಅಂದೇನಾತ, ಚೋಳ ರಾಜ ಕರಿಕಾಲ ಚೋಳ ರಾಜ ರೀ. ಅವ ಕರಿಕಾಲ ಅನ್ನತಕ್ಕಂಥ ಪ್ರಾಂತ್ಯ. ಅವು ದಿನ ಮೃಷ್ಟಾನ್ನ ಭೋಜನ ಲಘು ತರ್ತಿದ್ದತ್ತ. ಪರಮಾತ್ಮ ಅಂದು ಊಟ ಮಾಡ್ತಿದ್ದತ್ತ. ಒಂದು ದಿವಸ ಏನಾಯ್ತು ರೀ, ಮಾದಾರ ಚೆನ್ನಯ್ಯ ಅವನಕ ಮೊದಲು ಅಂಬಲಿ ಓದತ್ತು. ಅಂಬಲಿರಿ ಬರೀ ನಾವು ಆ ಭಕ್ತಿಯಿಂದ ಪರಮಾತ್ಮನಿಗೆ ನೀರು ನಾವು ಭಕ್ತಿಯಿಂದ ಅರ್ಪಣೆ ಮಾಡಿದ್ರೆ ನೀರು ಸ್ವೀಕಾರ ಮಾಡ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ. ನೀವೊಂದು ಭಕ್ತಿಯಿಂದ ಒಂದು ಹೂ ಏರಿಸ್ರಿ ಅವಾಗ, ಅವೇನು ಮಾಡ್ತಾನೆ, ಸ್ವೀಕಾರ ಮಾಡ್ತಾ ಇದ್ದಾನೆ. ಭಕ್ತಿಯಿಂದ ನಿಮ್ಮ ಮನ್ಯಾಗ ಏನಿಲ್ಲ ಅಂದ್ರೂ ಸಹಿತ ನೀರು ಎಡಿ ಹಿಡೀರಿ ಅವಾಗ, ಅದನ್ನು ಸ್ವೀಕಾರ ಮಾಡ್ತಾನೆ. ಆದ್ರೆ ನಮ್ಮಲ್ಲಿ ಏನಿರ್ಬೇಕು ರೀ, ಭಕ್ತಿ ಇರ್ಬೇಕು. ನೀರಿಲ್ದ್ರೆ ನಡಿತೈತಿ, ನೀರಿರ್ಬೇಕು. ಪೂಜೆ ಮಾಡೋತ್ನಾಗ ಏನಿರ್ಬೇಕು ರೀ, ನೀರಿಲ್ದ್ರೆ ನಡಿತೈತಿ, ಉದಕಡಿ ಇಲ್ದ್ರೆ ನಡಿತೈತಿ. ಆದ್ರೆ ಏನಿರ್ಬೇಕು, ನೀರ್ಬೇಕಲ್ಲಿ. ನೀ ಇದ್ರನ ಭಕ್ತಿ. ಮತ್ತು ನಿನ್ನ ಮನಸ್ಸು ಎಲ್ಲರ ಹೋಗಿತ್ತಂದ್ರೆ ಅದಕ್ಕೆ ಏನಾರ ಗಂಡನ ಮೇಲೆ ಸ್ನೇಹ ಇಲ್ಲದ ಭಕ್ತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಇದ್ದರೇನು ಶಿವ ಶಿವ, ಹೋದರೇನು ಶಿವ ಶಿವ. ಗಂಡನ ಮ್ಯಾಗ ಭಾಳ ಪ್ರೀತಿ ಐತ್ರಿ, ಬರೀ ಬಂದದ ಮಾತು ಹೇಳ್ತಿದ್ರು, ಹೊಟ್ಟಿಗೆ ಹಾಕ್ತಿಲ್ಲ ಅಂದ್ರೆ ಆಕೆ ಏನು ತಿನ್ನಕ್ಕೆ ಬರ್ತೈತಿ ರೀ. ನಿಮಗೇನು ಬೇಕು? ಚಹಾ ಬೇಕು, ಉಪ್ಪಿಟ್ಟು ಬೇಕು, ಬಜ್ಜಿ ಬೇಕು, ಅವಲಕ್ಕಿ ಬೇಕು, ಬರೀ ಏನು ಬೇಕು ಅದ್ರ ಉಪವಾಸ ಇಟ್ಟು ಅಂದ್ರೆ ಅದಕ್ಕೆ ಪ್ರೀತಿ ಅಂತಾರೇನ್ರಿ? ಗಂಡನ ಮ್ಯಾಗ ಮಾಡಿ ಹಾಕ್ಬೇಕಲ್ಲ. ಚಲೋ ಮಾತು ಮನ ಪ್ರೀತಿ ತೋರಿಸ್ರೆ ಅದಕ್ಕೆ ಭಕ್ತಿ ಅಂತಾರೇನ ಅನ್ನೋದಿಲ್ಲ. ಹಂಗೆ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ. ನಾವೀಗ ಗುರುಮಾರ್ಗದಾಗಿರೋ ಪರಮಾತ್ಮನ ಮೇಲೆ ನಿಷ್ಠ ಇರ್ಬೇಕು. ನಾವು 12ನೇ ಶತಮಾನದಲ್ಲಿ ಏನು ಶರಣರಾಗಿವಾದ್ರಲ್ರಿ, ಅವರಲ್ಲಿ ನಿಟ್ಲಿರಲಿಲ್ಲ, ನಿಷ್ಠ ಇತ್ತು ಅವ್ರಿಗೆ. ನಮ್ಮ ನಿಟ್ಲದಾವ, ಬ್ಯಾಂಕ್ನಾಗ ಬ್ಯಾಲೆನ್ಸ್ ಐತೆ, ಗೌರ್ಮೆಂಟ್ ಏನೆಲ್ಲ ಕೊಡತೈತೆ, ಖರೆ ನಮ್ಮಲ್ಲಿ ಏನಿಲ್ಲ, ನಿಷ್ಠ ಇಲ್ಲ. ನಿಷ್ಠ ಐತೆ ಅಂದ್ರೇನು? ನಿಷ್ಠ ಇದ್ರೆ ಅಂಜುದಿಲ್ಲ ನೋಡ್ರಿ ಮನುಷ್ಯ. ಇವ್ರಿಗೆಲ್ಲ ಐತ್ರಿ, ಆದ್ರೆ ಇವ್ರಿಗೆ ಭಗವಂತನ ಮೇಲೆ ಏನಿಲ್ಲ, ನಿಷ್ಠ ಇಲ್ಲ. ನಿಷ್ಠ ಇತ್ತಂದ್ರೆ ನಾವು ನಿಜವಾದ ಭಕ್ತ. ಇವತ್ತೇನೋ ಬರಲಿಪ್ಪ, ಒಮ್ಮೆ ನಾವು ಸಿದ್ಧಾರು ನಂಬಿದ ಒಂದು ಭಕ್ತಿ ತೇಲಿಸೋ ಇಲ್ಲ ಮುಳುಗಿಸು. ತೇಲ್ಸರೆ ಮುಳುಗಿದ್ರೆ ಒಮ್ಮೆ ನೀನು ನಂಬಿದನಪ್ಪ, ನಿನ್ನ ಸಂಬಂಧ ಈ ಶರೀರ ಏನು ಯಾಕಾಗವತ್ತ? ಬಲಗಡೆ ಹೋಗಿ ಬಿತ್ತು ನುಡುಗಿತ್ತು, ಏನು ಯಾಕಾಗವತ್ತ? ಒಮ್ಮೆ ನಿನ್ನ ನಂಬಿದನ. ಕಾವಿ ಬೇಕಾರೆ ಕಲ್ಲು ಭಗವಂತ ಇಲ್ಲ. ಕೊಲ್ಲುವ ಭಾಷೆ ದೇವ ಅನ್ನೋದತ್ತ, ಕಾಯುವ ಭಾಷೆ ಭಕ್ತ ಅನ್ನೋದು. ಅವ್ನು ನಂಬ್ರೆ ಎಂದು ಕೊಲ್ಲೋದಲ್ರಿ ಅವ್ನು ರಕ್ಷಣೆ ಮಾಡೇ ಮಾಡ್ತಾನೆ. ಆದ್ರೆ ನಮಗೇನು ಬೇಕು? ನಿಷ್ಠಾ ನಂಬಿಕೆ ಇರಬೇಕು. ಅಂದೇನಾಗಿತ್ತಂದ್ರೆ ಮಾದಾರ ಚೆನ್ನಯ್ಯನ ಅಂಬಲಿ ಕುಡ್ದಿದ್ದವು. ಅಂಬಲಿ ಕುಡಿದ್ರೆ ಡರಿ ಹೊಡೆದಿದ್ದವು. ಅಂಬಲಿಲಿ ಎಂಥ ಶಕ್ತಿ ಇರ್ಬೇಕು ರೀ. ಯಾವ ರೀತಿ ಭಕ್ತಿಯಿಂದ ಕುಡಿಸಿರ್ಬೇಕು ನಾವೇನಿಲ್ಲ. ದೊಡ್ಡ ದೊಡ್ಡ ಹೋಳಿಗೆ ಮಾಡಿರ್ತೇವೆ, ನಮ್ಮ ಹೋಳಿಗೆ ದೇವ್ರು ಒಮ್ಮೆರೆ ತಿಂದಾನೇನು ಗಂಗವ್ವ? तुझ्याकडं भात माझ्याकडं हात ಮಾಡಿದೆವು ನಾವು. ಬರೀ
ಬರೀ ನಿವದಿ ತೋರಿಸು, ನಿವದಿ ಹಿಂಗೆ ತೋರಿಸ್ಬಾರ್ದತ್ತಾರೆ. ದೇವ್ರ ಬಾಯಿಗೆ ಹಿಂಗೆ ಕೈ ಹೆಚ್ಚಿ ನೀರು ಬಿಡ್ಬೇಕತ್ತ. ನಮ್ಮ ಗುರುಗಳು ಹೇಳ್ತಿರ ಅಭ್ಯಾಸ ಮಾಡೋ ಟೈಮ್ದಾಗ ಬಾಯಿಗೆ ಹಿಂಗೆ ಸಣ್ಣ ಹುಡುಗರು ಹೆಂಗೆ ಉಣಿಸ್ತವಲ್ಲ ಹಂಗೆ ಉಣಿಸಿದಂಗೆ ಮಾಡ್ಬೇಕತ್ತ. ಅಂದ್ರೆ ನಿವದಿ ತೋರಿಸ್ದಂಗೆ ಆತ. ನಾವೇನಿಲ್ಲ, ಯಾಕೆ ಹಸು ಆಗಿರ್ತಾವೆ ಕಂಡಾಪಟ್ಟಿ, ಹೋಳ್ಗೆ ಮಾಡಕ್ಕೆ ಲೇಟಾಗಿರ್ತೈತಿ, ಮತ್ತೇನೈತಿ ಬಾಯಿ ಇಲ್ಲಿ ಹಸು ಭಾಳಾಗಿದಾವ ಊಟ ಮಾಡೋನು. ಮತ್ತೆ ಈಗ ಎಲ್ಲ ದೇವ್ರಿಗೂ ಹುಡುಗ ಅಂದ್ರೆ ಆ ಕೈ ಒಮ್ಮೆ ಮೆಕ್ಕಡೆ ಆಗಿರ್ತೈತಿ, ಏನು ಮನಸ್ಸು ಯಾಕಡೆ ಹೋಗಿರ್ತೈತಿ ಹೇಳಕ್ಕೆ ಬರೋದಿಲ್ಲ. ಆದ ಭಕ್ತಿ ಅಲ್ಲ. ಅದೇನು ಮಾಡ್ಬೇಕ್ರಿ, ಸಣ್ಣ ಹುಡುಗರು ಹೆಂಗೆ ನಾವು ಉಣಿಸ್ತವಲ್ಲ ಹಂಗೆ ಬಾಯಿ ಕೈ ಹಚ್ಬೇಕತ್ತ ದೇವ್ರಿಗೆ. ಅಂದ್ರೆ ಅದ ನಿವದಿ ಹಿಡ್ದಂಗತ್ತ. ನಾವೇನು ಅವ ಏನು ಮಾಡಿದ ಅಂದ್ರೆ ಅಂಬ್ಲಿ ಕುಡಿಸಿ ಬಂದಿದ್ರು ಮಾದಾರ ಚೆನ್ನೈ. ಅಂಬ್ಲಿ ಕುಡಿಸಿ ಬಂದಿದ್ದ ನಂತರ ಇವರು ಚೋಳರಾಜ ಹೋದ್ರಿ. ಮೊಷ್ಟನ್ನು ತೆಗೆದುಕೊಂಡು ಹೋದ, ಮುಂದಿಟ್ಟ, ಮರಿಗೆ ನಿಂತ. ದಿನ ಹಂಗೆ ಮಾಡ್ತಿದ್ವಿ ನಾವು. 1 ತಾಸು ಹೋತು, 2 ತಾಸು ಹೋತು, ಪರಮಾತ್ಮ ಊಟನ ಮಾಡುವಲ್ಲ. ಚೋಳರಾಜ ಕೇಳಿದ, ಇಲ್ಲ ದಿನ ಊಟ ಮಾಡ್ತಿದ್ದಿ, ಇವತ್ತು ಯಾಕೆ ಊಟ ಮಾಡುವಲ್ಲ? ಅವನ ಮಾದಾರ ಚೆನ್ನೈನ ಅಂಬ್ಲಿ ಏನು ಕೊಡೋದು ಅನ್ನೋ ಹೊಟ್ಟೆ ಭಾಳ ತುಂಬೈತೆ ಅಂದ. ಹೆಂಗಿರ್ಬೇಕು ಇವತ್ತು? ಅವನ ಅಂಬ್ಲಿ ಕುಡಿದನ್ನ ನನಗೆ ಹಸುವಿಲ್ಲ ಅಂದವ. ಅವ ರಾಜ ಏನು ಮಾಡಿದ, ಡೈರೆಕ್ಟ್ ಹೇಳುವುದಂದ್ರೆ ನೀವು ಊರ ಹೊರಗೆ ಮಾದಾರ ಚೆನ್ನೈನ ಬಿಡಿಸ್ಲಿಕ್ಲ ಅವ್ನ ಮನೆಗೆ ಹೋದ್ರೆ. ಅವ್ನ ಮನೆಗೆ ಹೋದ, ರಾಜ ಯಾಕೆ ಬರತ್ತನ್ನತ್ತ ಅದು ಅಂಜು ಗಾಬರಿ ಆದ್ರಿ. ಮಾದಾರ ಚೆನ್ನೈಗೆ ಹೋದ. ಚೋಳ ರಾಜ ಅಂದವ, ನನ್ನ ಪ್ರಸಾದವನ್ನು ಭಗವಂತನ ಊಟ ಮಾಡ್ತಾನತ್ತ. ನಂಗೆ ಏನು ಬಂದಿತ್ತು, ಸೂಕ್ಷ್ಮ ಅಹಂಕಾರ ಬಂದಿತ್ತು. ಪರಮಾತ್ಮ ಚಲೋ ಮಾಡಿದಿಂದ ನನ್ನ ಅಹಂಕಾರವನ್ನು ತೆಗೆದು ಹಾಕಿದ. ನಿನ್ನ ಅಂಬಲಿಯನ್ನು ಅಷ್ಟು ಪ್ರೀತಿರಿ ಕುಡ್ದ. ಆ ಅಂಬ್ಲಿಯಲ್ಲಿ ಏನು ಹಾಕಿದ್ನಿ ನಾನು? ಏನಿಲ್ಪ, ಭಕ್ತಿಯಿಂದ ಅಂಬ್ಲಿ ಇಟ್ಟು ಕುಡಿಸಿದ್ರು. ನಾ ಏನು ಹಾಕ್ತೀನಿ? ನಮ್ಮ ಬಿಡುವ ಎಷ್ಟೋ ಮಂದಿನ ಕರ್ಕೊಂಬಾರ. ನಮಗೆ ಗಾಬರಿಯಾಗಿ ನಡ್ಗಾಕತ್ರವ. ಬಂದವನ ಕಿರೀಟ ತೆಗೆದಿಟ್ಟು ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿದತ್ತ ನಾವು. ಯಾರಿಗೆ? ಮಾದಾರ ಚೆನ್ನೈ. ಅಂದ್ರೆ ನಾವು ಏನೂ ಮಾಡಿದಂದ್ರೂ ಸಹಿತ ನಾವು ಮಾಡಿದ ಅನ್ನತಕ್ಕಂಥ ಭಾವ ನಮ್ಮಲ್ಲಿ ಇರಬಾರ್ದು. ಪುಣ್ಯಾತ್ಮ ಇದ್ದು ಅಂದ್ರೆ ಅದೇನಾಗ್ತೈತಿ, ಮತ್ತು ಅದು ವ್ಯರ್ಥ ಆಗ್ತೈತಿ. ನಾವು ಏನು ಮಾಡ್ರೂ ವ್ಯರ್ಥ ಆಗ್ತೈತಿ. ಅದಕ್ಕೆ ಎಲ್ಲರೂ ಇಂತಿ ತ್ರಿವಿಧಕ್ಕೆ ತ್ರಿವಿಧವ ಕೊಟ್ಟು ಅಹಂಕಾರ ಸುಟ್ಟವನೇ ನಿಜ ಭಕ್ತಕ. ನಾವು ಒಬ್ಬ ನೋಡ್ಬೇಕ್ರಿ, ಮೈಗದಾಗ ಒಂದು 100 ರೂಪಾಯಿ ಕೊಟ್ಟಿರ್ತಾರ, 100 ಸಲ ಹೆಸರೇ ಹೇಳ್ಬೇಕು. ಅವ್ರದ್ದು ಹೇಳಿದಾಗ ಸಮಾಧಾನದಿಂದ ಜಗಾಡ್ತಾರ ಅವ್ರ. ಇದಕ್ಕೆ ಭಕ್ತಿ ಅನ್ನೋದಿಲ್ಲ. ಇದು ನಾ ಹೆಸರು ಪಡಿ ಸಂಬಂಧ ಇದು. ಆದ್ರೆ ಅವ್ನು ಕೊಡೋದೈತಿ. ಅವ ಕೊಡಲಿಲ್ಲ ಅಂದ್ರೆ ಅವ ಏನು ಕೊಡವ್ರು? ನಾವ ಸಾಧ್ಯದ ಏನ್ರಿ? ಅಂದಂಗೆ ಇಲ್ಲಿ ಬೋಳೆ ಭಕ್ತ ಅಂತ ಇದ್ದಾನೆ. ನಿನ್ನಿಂದ ಸಾವಿರಾರು ಮಂದಿಗೆ ಏನಾಗೋದೈತಿ? ಉಪಕಾರ ಆಗೋದೈತಿ. ನನ್ನಿಂದ ಏನಾಗೋದೈತಿ? ಇದೊಂದು ಶರೀರದಿಂದ ಅಪ್ಪನ ಆಗಲಿ ಅನ್ನೋ ತಡ ಇಲ್ಲ. ಗುರುಗಳು ಅಂದಿರ್ತ ಸಿದ್ಧಾರೂಢರು. ಇಲ್ಲ, ಯಾರ್ಯಾರ ಪ್ರೀತಿ ಗುರುವಿನ ಮ್ಯಾಗ ಐತೆ ಅನ್ನೋದ ಪರೀಕ್ಷೆ ಮಾಡುವ ಸಂಬಂಧ ನಾ ಹಿಂಗೆ ಮಾಡೀನಿ. ಅದೇನು ಅಸಾಧ್ಯ ಇಲ್ಲ ಅಂತೇಳಿ ಯಾವಾಗ ಹನಿ ಮ್ಯಾಗ ಕೈ ಇಟ್ಟು ಓಂ ನಮಃ ಶಿವಾಯ ಅಂದ್ರಲ್ಲ, ಆಗ ಬೋಳೆ ಭಕ್ತನ ಜ್ವರ ಹಾದು ಹೊತ್ತು. ಹೇಳಬೇಕಾದ ತಾತ್ಪರ್ಯ ಏನು ಅಂದ ಪುಣ್ಯಾತ್ಮರೇ, ಆಪ್ತ ಸೇವಾ ಮಾಡಬೇಕು. ಅಂಗ ಸೇವಾ. ನಮ್ಮ ಶರೀರಕ್ಕೆ ಏನಾದರೂ ಆದ್ರೆ ನಾವೇನು ಮಾಡ್ತೀವಿ? ರಕ್ಷಣೆ ಮಾಡ್ಕೋತೀವಿಲ್ಲ. ಹಂಗೆ ಗುರುವಿನ ಶರೀರಕ್ಕೆ ಏನಾದರೂ ಆದರೂ ಸಹಿತ ಅದನ್ನು ನಾವು ರಕ್ಷಣೆ ಮಾಡಬೇಕು. ಆಪ್ತಾಂಗ ಸ್ಥಾನ ಸೇವಾ. ಗುರುಗಳ ಆಶ್ರಮಾದಿಗಳಲ್ಲಿ ಸೇವೆಯನ್ನು ಮಾಡಬೇಕು. ಇನ್ನು ಈ 3 ಸೇವೆಯನ್ನು ಮಾಡಬೇಕು. ಇವು 3 ನಮಗೆ ಮಾಡೋಣಾಗದಿದ್ರೂ ಸಹಿತ ಸದ್ಭಾವ ಸೇವೆ ಅನ್ನತಕ್ಕಂಥದ್ದಿರಬೇಕು. ಸದ್ಭಾವ ಅಂದ್ರೆ ಏನ್ರಿ? ಗುರು ನರನಲ್ಲ, ಏನದಾನು? ಪರಮಾತ್ಮನ ಸ್ವರೂಪದಾನು. ಗುರುವೇ ಸಾಕ್ಷಾತ್ ಪರಬ್ರಹ್ಮ ಅದಾನು ಅನ್ನತಕ್ಕಂಥ ಗುರುವಿನ ಮೇಲೆ ಅಪಾರವಾದ ಸದ್ಭಾವ ಇರಬೇಕು. ಯಾಕೆ? ಸೇವಾದಲ್ಲಿ ಭಾಳ ಶಕ್ತಿ ಅದ ಪುಣ್ಯಾತ್ಮರೇ. ಚಳಿಗುರುಕಿ ಏರಿತಾತ ಅಂಥೇಳಿ ಒಬ್ಬ ಜ್ಞಾನಿಯ ಹೋಗ್ಯಾರ. 400 ವರ್ಷ ಗುಹೆದಾಗ ಕೂತಿರ್ತಾವ. ಗುಹೆದಾಗ್ರಿ ಯೋಗ ಶರೀರ ಅವ್ರು ಕೂತಾಗ ಮುಂದೆ ಹರ್ಗುತ್ನಾಗ ಅವ್ರ ಶರೀರ ಸಿಕ್ತದ. ಭೂಮಿ ಹರ್ಗುತ್ನಾಗ ಶರೀರ ಸಿಕ್ತತಾರೆ ಅವ್ರು.
ಅವ್ರ ಪ್ರಜ್ಞೆ ಇರ್ತೈತೆ ರೀ, ಯೋಗ ಮಾಡಿರಿ ಅವ್ರ ಶಿಷ್ಯರು. ಅವ್ರ ಶಿಷ್ಯ ಸದೈವ ಕಾಲದಲ್ಲಿ ಅವ್ರ ಆಶ್ರಮದ ಏರಿಯಾ ಬರೀ ಕಸನ ಹುಡುಕ್ತಿದ್ದತ್ತ. ನಮ್ಮ ಕಾಂತು ಮುತ್ತನ ಗತೆ, ನಮ್ಮ ಕಾಂತು ಮುತ್ತನ ಹಂಗಾರೆ ಬರೀ ಕಸನ ಹುಡುಕ್ತಾನ. ಒಟ್ಟು ಕಸಬರಿಗನ ಕೈಯಾಗ ಹಂಗೆ ಮಾಡ್ತಿದ್ದ. ಅವ್ನು ಏನು ಮಾಡ್ತಿದ್ರಿ, ಅವ್ನು ಬರೀ ಕಸ ಹುಡುಗದ ಶಿವ ಮಾಡ್ತಿದ್ದತ್ತ. ಅವ್ರ ಮಟ್ಟಕ್ಕೆ ಏನಾಗ್ತತ್ತ ರೀ, ಇಬ್ರು ಗಂಡ ಹೆಂಡತಿ ಬಂದ್ರು. ಮದುವೆಯಾಗಿ ಒಂದು 50 ವರ್ಷ ಆಗಿತ್ತು. 50 ವರ್ಷ ಆಗಿತ್ತತ್ತ ರೀ ಮದುವೆಯಾಗಿ. ಆದಾಗ ದವಾಖಾನೆ ಶಾನ್ಯಾರ ಎಲ್ಲರೂ ಆಗಿರುತ್ತೆ. ಅವ್ರಿಗೆ ಏನು ಹೇಳಿರತ್ತ ರೀ, ಹಿಂಗೆ ಚಳಿ ಉರ್ಕಿ ಏರಿತಾತ ಅಂತದ ನಾವು, ಅವನ ಕಡೆ ಹೋಗ್ರಿ, ನೀವು ಮಕ್ಕಳಾಗ್ತಾವಂತ ಯಾರೋ ಹೇಳಿರತ್ತಾರೆ. ಅವರಿಬ್ರು ಗಂಡ ಹೆಂಡತಿ ಏನು ಮಾಡ್ರಿ, ಹುಡ್ಕ್ಯಾಡ್ಕೋತ ಚಳಿ ಉರ್ಕಿ ಏರಿತಾತನ ಹತ್ರ ಬಂದ್ರು. ಮದುವೆ 50 ವರ್ಷ ಆಗಿರ್ತೈತೆ. ಹಿಂಗೆ ಎತ್ತರ ಸಿಂಹಾಸನ ಮ್ಯಾಗ ಅಜ್ಜ ಕೂತಿದ್ದತ್ತ. ಸಾಷ್ಟಾಗ ನಮಸ್ಕಾರ ಮಾಡಿರುತ್ತೆ. ಯಾಕೆ ಬಂದಿರಿ ಅಂತ ಕೇಳಿರುತ್ತೆ. ಯಪ್ಪ ನಮ್ಮ ಮದುವೆ 50 ವರ್ಷ ಆಯ್ತು, ನಮಗೆ ಮಕ್ಕಳು ಆಗಿಲ್ಲ, ನಮ್ಮ ಮಕ್ಕಳನ್ನ ಕೊಡು ಅನ್ನೋ ತಡ ಇಲ್ಲ ಅವ್ರು ಅಂದಿರತ್ತೆ. ಇದೇ ಜನ್ಮದಾಗಲ್ಲ, ಮುಂದಿನ 7 ಜನ್ಮದಾಗೂ ನಿಮ್ಮ ಮಕ್ಕಳಾಗೋದಿಲ್ಲ ಹೋಗಂದತ್ತ. ಅಂದತ್ತ ಇದೇ ನಂದು ಲಾಸ್ಟ್ ಇತ್ತು, ಇದು ನಮ್ಮದು ಆಸೆ ಕಡಿತ್ಲ ಅಂತೇಳಿ ಅವ್ರೇನು ಮಾಡ್ರು, ನಮಸ್ಕಾರ ಮಾಡಿ ಅಳ್ಕೋತ ಹೊಂಟಿದ್ರಿ. ಅವರು ಅಳ್ಕೋತ ಹೊಂಟಿದ್ರು. ಹೋಗುದ್ನಾಗ ಇವೇನು ಕಸಬರಿಗೆ ತೊಗೊಂಡು ಕಸ ಹೊಡ್ಕೋತ ನಿಂತಿದ್ಲ. ಇವೇನಂದತ್ತ, ಯಾಕೆ ಅಳತ್ತೀರಿ ಅಂದತ್ತ. ಯಾಕೆ ಅಳತ್ತೀರಿ ಅನ್ಕೂಡ್ಲೆ, ಎಲ್ಲ ದವಾಖಾನೆ ಶಾನ್ಯಾರ ಎಲ್ಲರೂ ಮುಗಿದಿತ್ತು, ಇದು ಒಂದೇ ನಮಗೆ ಆಸೆ ಇತ್ತು. ಮದುವೆಯಾಗಿ 50 ವರ್ಷ ಆಯ್ತು, ನಮ್ಗೆ ಸಂತಾನ ಭಾಗ್ಯ ಇಲ್ಲ. ಎಲ್ಲರೂ ಇವರಿಂದ ನಮ್ಮ ಮಕ್ಕಳು ಆಗ್ತಾವ ಅನ್ಸಿತ್ತು. ಇವರು ಏನು ಹೇಳ್ರು, ಮಕ್ಕಳಾಗೋದಿಲ್ಲ ಈ ಜನ್ಮದಾಗ ಅಷ್ಟೇ ಅಲ್ಲ, ಮುಂದಿನ 7 ಜನ್ಮದಾಗೂ ಮಕ್ಕಳಾಗೋದಿಲ್ಲ ಅಂದರು. ಅದಕ್ಕಾಗಿ ನಮ್ಗೆ ದುಃಖ ಆಗೈತಿ, ಏನು ಮಾಡೋಣ ಅನ್ನೋ ತಡ ಇಲ್ಲ. ಅವೇನು ಕಸ ಹುಡ್ಕೋತ ನಿಂತಿದ್ರಲ್ಲ, ಅವಂದತ್ತ ಮ್ಯಾಲ ಕೂತ ಅವೇನು ಹೇಳ್ತಾನ ಅಂದತ್ತ. ಮ್ಯಾಲ ಕೂತ ಅವೇನು ಹೇಳ್ತಾನು, ಮುಂದೆ ವರ್ಷ ತುಂಬುಗುಡ್ದ ನಿಮ್ಗೆ ಏನಾಗ್ತೈತಿ, ಗಂಡು ಹುಡ್ತೈತಿ. ಅದನ್ನ ಜಡಿ ತೆಗಿಯಾಕೆ ಇಲ್ಲೇ ತೊಗೊಂಬರ್ರಿ, ನಾ ಹೇಳ್ತೇನೆ ನಿಮ್ಗೆ ಅಂದತ್ತ. ಅವ್ರಂದ್ರತ ಅವ್ ಮ್ಯಾಲ ಕೂತವ್ರೆ ಹಂಗೆ ಇದ, ಇವ್ ಕಸಬರಿ ಹಿಡ್ಕೊಂಡು ನಿಂತವ್ರೆ ಹಿಂಗೆ ಇದ, ಏನಾದ ಕರೇನು ಇದು ಕರೇನು, ಎರಡು ಗಂಡ ಹೆಂಡತಿ ಏನು ಅಳಬೇಕು ನಗಬೇಕು ಏನೂ ತಿಳಿಲಿಲ್ರಿ. ಅವ್ಕೆ ಸಪ್ಪಗೆ ಮಾರಿ ಮಾಡಿ ವಾದೋತ್ತರಿ. ಏನು ಮುಂದೆ ಒಂದು 2-3 ತಿಂಗಳು ಆಗ್ತೈತೆ ಆ ಹೆಣ್ಮಗ್ಳು ನಿಂತು ಬಿಡ್ತೈತೆ. ನಿಂತು ಬಿಡೋದು ಅಟ್ಟ ತಡ ಅಷ್ಟ ಅಲ್ಲ, 9 ತಿಂಗಳು 9 ದಿವಸ ಅದೋತ್ತರಿ ಗಂಡು ಕೂಸು ಹುಟ್ಟಿತ್ತು. ಅವ ಅಂದಿದ್ರಲ್ಲೇ ಮತ್ತು ಅವ ಕಸಬರಿ ಹಿಡ್ಕೊಂಡು ನಿಂತಾವ. ಜಡಿ ತೆಗ್ಯಾಕೆ ನೀನವ ಇಲ್ಲೇ ಬಾ ಅಂದಿದ್ದವ. ಮುಂದೆ 5-6-7 ತಿಂಗಳು ಆತೈತರಿ, ಬಗ್ಲಾಗ ಕೂಸ್ನ ಎತ್ಕೊಂಡು ಬಂದ್ರತ. ಅವ ಅಜ್ಜ ಅಲ್ಲೇ ಕೂತಿದ್ದತ್ತಾನೆ. ಇವ್ ಕಸಬರಿ ಹಿಡ್ಕೊಂಡ ನಿಂತಿದ್ದತ್ತ ಕೆಳಗೆ. ಕಸಬರಿ ಹಿಡ್ಕೊಂಡ ನಿಂತಿದ್ದತ್ತ. ಬಂದ್ರತ್ತಾರೆ ಅವ್ರು ನಕ್ಕೋತ ಖುಷಿ ಆಗಿತ್ತು ರೀ. ನಕ್ಕೋತ ಬಂದತ್ತ. ಮೊದಲು ಕಸಬರಿಗೆ ಯಾರು ಹಿಡ್ಕೊಂಡು ನಿಂತಿರ್ಲ ಅವ ನಮಸ್ಕಾರ ಮಾಡಿರ್ತಾವ್ರು. ಅವು ನಮಸ್ಕಾರ ಮಾಡಿ ನಂತರ ಮ್ಯಾಲೇನು ಸಿಂಹಾಸನ ಮ್ಯಾಗ ಕೂತಿದ್ಲ ಆ ಅಜ್ಜಾಗ ನಮಸ್ಕಾರ ಮಾಡಿರ್ತಾವ. ಆ ಅಜ್ಜಾಗ ನಮಸ್ಕಾರ ನಮಸ್ಕಾರ ಮಾಡಿ ಅವ ಅಜ್ಜ ಗುರ್ತಾ ಹಿಡಿದ್ರಿ. ಅಲ್ಲ ನಿಮ್ಮ ಮಕ್ಳು ಆಗೋದಿಲ್ಲ, ನಿಮ್ಮ ಮಕ್ಳು ಹೆಂಗಾಗೋದು ಕೇಳಿದತ್ತ. ನೀವೆಲ್ಲ ಮಕ್ಳು ಆಗೋದಿಲ್ಲ ಅಂದ್ರೆ ಖರೆ. ಅವೇನಲ್ಲಿ ಕಸಬರಿ ಹಿಡ್ಕೊಂಡಿತ್ತಲ್ಲ, ಅವೇನಂದಿದ್ದ, ನಿಮ್ಮ ಗಂಡು ಮಗು ಹುಡ್ತೈತಿ ವರ್ಷ ತುಂಬಿಡ್ದೆ, ಇಲ್ಲೇ ಜಡಿ ತೆಗ್ಯಾಕೆ ಬಾ ಅಂದನು. ಅದಕ್ಕೆ ಇಲ್ಲೇ ಜಡಿ ತೆಗ್ಯಾಕೆ ಬಂದಪ್ಪ ಅಂದ್ಕೂಡ್ಲೆ ಅವ್ನು ಮ್ಯಾಲ ಕೂತಾವ. ಅಜ್ಜ ಅಂದತ್ತ, ಅವ್ನು ಚಳಿ ಗುರುಕಿ ಏರಿತಾತ. ಅಜ್ಜ ನನ್ನ ತ್ಯಾಗ ಭಾಳ ಪುಣ್ಯ ಇದ್ಕರ ನನ್ನ ಸೇವಾ ಮಾಡಿ ನನ್ನ ಪುಣ್ಯ ಎಲ್ಲ ಕಸ್ಕೊಂಡಾನು, ನಂದು ಸುಳ್ಳು ಆಗತೈತಿ, ಅವಂದ ಕರೆ ಆಗತೈತಿ ಈಗ ಅಂದತ್ತ. ಅಂದ್ರೆ ಏನ್ರಿ, ಸೇವಾದಲ್ಲಿ ಅಷ್ಟು ಶಕ್ತಿ ಐತೆ. ಗುರು ಸೇವಾದಲ್ಲಿ ರೀ ಭಾಳ ಶಕ್ತಿ ಐತೆ. ಅದು ನಾವೇನು ಮಾಡ್ಬೇಕು, ಅದು ತಿಳಿದವ್ರಿಗೆ ತಿಳಿತೈತಿ ವಿನ ಎಲ್ಲರಿಗೂ ಏನಾಗೋದಿಲ್ಲದ, ಗೊತ್ತಾಗೋದಿಲ್ಲದ. ಅದಕ್ಕಾಗಿ ನಾವೇನು ಮಾಡ್ಬೇಕ್ರಿ, ಗುರು ಸೇವಾದಿಗಳನ್ನ ಮಾಡಬೇಕು. ಹೆಂಗೆ ಮಾಡಬೇಕು, ಆಪ್ತ ಅಂಗ ಸ್ಥಾನ ಸದ್ಭಾವಾದಿಗಳನ್ನ. ಸದ್ಭಾವಾದ್ರೆ ಗುರು ನಮ್ಮಂಗೆ ಮನುಷ್ಯ ಅಲ್ಲ, ಗುರು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಅಂತೇಳಿ ಈ ರೀತಿ ನಾವು ಸೇವಾ ಸದ್ಭಾವದಿಂದ ಮಾಡಿದ್ವು ಅಂದ್ರೆ ಆ ಗುರು ಸೇವೆಯಲ್ಲಿ ಸಹಿತ ಏನದ ರೀ, ಶಕ್ತಿ ಅದ. ಪುಣ್ಯಾತ್ಮರೇ, ಈ ರೀತಿಯಾಗಿ ನೀನು ಮಾಡು, ಗುರುಮೂರ್ತಿಯನ್ನು ಸ್ಮರಣೆ ಮಾಡು. ಇನ್ನು ಉಮೇಶ ನಂಗ್ರಿಯನು ಪರಮಾತ್ಮನನ್ನು ಏನು ಮಾಡು, ದಿನಾಲು ಭಜಿಸು. ಯಾಕೆ ಪರಮಾತ್ಮ ಏನು ಮಾಡ್ಯಾನ, ಇಷ್ಟೆಲ್ಲ ಅನುಕೂಲ ಮಾಡಿದಾನೆ, ಮನುಷ್ಯ ಜನ್ಮ ಕೊಟ್ಟಿದ್ದಾನೆ,
ಶಾಸ್ತ್ರ ಕೇಳತಕ್ಕಂಥ ಬುದ್ಧಿಯನ್ನು ಕೊಟ್ಟಿದ್ದಾನ. ಇದ್ದಕ್ಕಿದ್ದಂಗೆ ಹೇಳು ಗುರುಗಳನ್ನು ಕೊಟ್ಟಿದ್ದಾನ. ನಿಮಗೆಲ್ಲ ಕೇಳು ಇಚ್ಛಾ ಇತ್ತು, ಹೇಳಕ್ಕೆ ಬರ್ದವ್ರು ಇದ್ರಂದ್ರೆ ಏನು ಮಾಡ್ತೀರಿ? ಅಷ್ಟೇ ಅಲ್ಲ, ಭೂಮಿ ಕೊಟ್ಟಾನ. ಅಷ್ಟೇ ಅಲ್ಲ, ನಮಗೆ ಕಿವಿ ಕೊಟ್ಟ ಇದ್ದಾನ, ಕಣ್ಣು ಕೊಟ್ಟಿದ್ದಾನ, ಶರೀರ ಕೊಟ್ಟಿದ್ದಾನ. ಅದಕ್ಕಾಗಿ ಏನು ಮಾಡು? ಅವನ ಒಂದು ಸ್ಮರಣೆಯನ್ನು ಮಾಡು. ಈಗಟ್ಟ ಅಲ್ಲ, ತಾಯಿ ಗರ್ಭದಾಗ ನಿಮ್ಗೆ ಆಹಾರ ನೀರಿನ ಕನೆಕ್ಷನ್ ಕೊಟ್ಟಿದ್ದಾನಿಲ್ಲ? ಆಗ ರಕ್ಷಣೆ ಮಾಡ್ಯಾನ, ಮತ್ತೆ ಈಗ ಮಾಡೋದಿಲ್ಲ ಏನಿಗಿತ್ತು? ತಾಯಿ ಗರ್ಭದಾಗ ಯಾವಾಗ ಮೂಡೈತ್ಲ ಕೂಸ, ಆ ಪೈಪ್ಲೈನ್ ಮಾಡ್ಯಾನವ. ಆಗ ಮಕ್ಕಳು ಊರಿಂದ ಹಿಡಿದ ತಾಯಿದಕ್ಕೆ ಏನು ಮಾಡ್ಯಾನಿಲ್ಲ? ಅಲ್ಲಿ ಹೊಟ್ಟೆಯಾಗಿದ್ದಾಗನ ನಿಮಗೇನು ಮಾಡ್ಯಾನವ? ಆ ಎಲ್ಲ ಅನುಕೂಲತೆಯನ್ನು ಮಾಡ್ಯಾನ. ಮತ್ತು ಹೊರಗೆ ಬಂದು ರಕ್ಷಣೆ ಮಾಡೋದಿಲ್ಲೇನವ? ಅದು ವಿಚಾರ ಮಾಡುವಲ್ಲ ನಾವು. ಒಟ್ಟು ನಾ ಮಾಡಿದಾಗ ಆಗ್ತೈತಿ, ನಾ ದುಡ್ದಾಗ ಆಗ್ತೈತಿ, ನಾ ಗಳಿಸಿದಾಗ ಆಗ್ತೈತಿ, ನಾ ಇಲ್ಲದೆ ಏನಾಗೋಲ್ಲ. ಎಲ್ಲ ಕೊಟ್ಟಾನ ಪರಮಾತ್ಮ. ಭೂಮಿ